ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥ ಮತ್ತು ಏನಾಗಬಹುದು? ಅರವಿಂದ್ ಕೇಜ್ರಿವಾಲ್ ಥರ ಅರೆಸ್ಟ್ ಆಗಿಬಿಟ್ರೆ ಸುಮ್ಮನೆ ಬಿಡ್ತಾರೆ ಜನ? ಹೇಮಂತ್ ಸೊರೇನ್ ಥರ ಅರೆಸ್ಟ್ ಆಗಿದ ತಕ್ಷಣ ಸುಮ್ಮನೆ ಬಿಡ್ತಾರೆ ಜನ? ಕರ್ನಾಟಕ ಜನ? ಸಿದ್ದರಾಮಯ್ಯ ಅರೆಸ್ಟ್ ಆದ್ರು ಅಂತ ಇಟ್ಕೊಳ್ಳಿ, ಜನ ಸುಮ್ಮನೆ ಇರ್ತಾರ? DKC ಅರೆಸ್ಟ್ ನೋಡಿ, ಒಂದು ಕೊಲೆ ಕೇಸ್ ಬಂತು ಅಂತ ಇಟ್ಕೊಳ್ಳಿ, ಆಗ ಅರೆಸ್ಟ್ ಆದರೆ ಯಾರು ಕೇರ್ ಮಾಡಲ್ಲ, ತಪ್ಪು ಮಾಡಿದ್ರೆ ಹೋಗ್ರಿ ಅಂತ. ಈಗ ಏನಾಗ್ತಾ ಇದೆ, ಇದು ಸಿದ್ದರಾಮಯ್ಯನವರನ್ನು ಮತ್ತು DKC ಅವರನ್ನು ಸಿಕ್ಕಿಸಾಕಿಸುವಂಥ ಪ್ರಯತ್ನಗಳಾಗ್ತಾ ಇದೆ ಅಂತೇಳಿ ರಾಜಕೀಯ ವಲಯದಲ್ಲಿ ಮಾತುಗಳು ಹರಿದಾಡ್ತಾ ಇದೆ. ಇದು ಸಿಕ್ಕಿಸಾಕ್ತಾ ಇದ್ದಾರೆ. ಮೂಡಾದಲ್ಲಿ ಸಿದ್ದರಾಮಯ್ಯನ ಪಾತ್ರ ಏನಿಲ್ಲ, ಆದರೆ ಸಿದ್ದರಾಮಯ್ಯನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಥವಾ ವಾಲ್ಮೀಕಿ ನಿಗಮದಲ್ಲಿ ಅವರುಗಳು ಮಾಡಿದ್ದಾರೆ, ಅಥವಾ ಪಾರ್ಟಿಗೆ ಹೋಗಿರ್ಬೋದು ದುಡ್ಡು, ಆದರೆ ಸಿದ್ದರಾಮಯ್ಯನ ಪಾತ್ರ ಇಲ್ಲ, ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಜನರಲ್ಲಿ ಮೂಡಲಿಕ್ಕೆ ಶುರುವಾಗಿದೆ. ಸಿದ್ದರಾಮಯ್ಯ ಮತ್ತು DKCಯನ್ನು ಕೆಣಕಿ ಇದೀಗ ಕೇಂದ್ರ ಸರ್ಕಾರ ತಪ್ಪು ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಯಾಕಂದರೆ ಅಲ್ಲಿ ಧರ್ಮದ ಆಧಾರದಲ್ಲಿ ರಾಜಕಾರಣ ನಡೆಯುತ್ತೆ, ಇಲ್ಲಿ ಜಾತಿ ಆಧಾರದಲ್ಲೇ ನಡೆಯುತ್ತೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು DKC ಅಂತ ಮತ್ತೊಬ್ಬ ನಾಯಕ ಖಂಡಿತ ಇಲ್ಲ. ಮೊದಲಿದ್ದರು ದೇವೇಗೌಡರಿದ್ದರು, ಸ್ವಲ್ಪ ರಿಟೈರ್ಡ್ ಆದಂಗೆ. ಯಡಿಯೂರಪ್ಪ ಇದ್ದರು, ರಿಟೈರ್ಡ್ ಆಗಿದ್ದಾರೆ. ಯಡಿಯೂರಪ್ಪನವರನ್ನ ಒಂದು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ದಷ್ಟೇ ಸ್ವತಃ BJPನೇ. ಮಕಾಡೆ ಮಲಗಿಸಿಬಿಟ್ರು ಜನ ಅಲ್ವಾ? ಮಕಾಡೆ ಮಲಗಿಸ್ಬಿಟ್ರು. 66 ವಾಪಸ್ ಕೊಡಬೇಕಾಯ್ತು ಅವರ ಪಾದ ತಲಗಳಲ್ಲಿ. ತಗೊಳ್ಳಿ ನೀವೇ ತಗೊಳ್ಳಿ, BJP ಅಧ್ಯಕ್ಷ ಪಟ್ಟ ಮಗನಿಗೆ ಕೊಡಿ ಅಂತ. ಸದ್ಯ ಸಿದ್ದರಾಮಯ್ಯ ಮತ್ತು DKC ರಾಜ್ಯ ರಾಜಕಾರಣದ ಪ್ರಭಾವಿಗಳು. ಯಡಿಯೂರಪ್ಪ ರಿಟೈರ್ಡ್ ಆಗಿದ್ದಾರೆ ಬಹುತೇಕ, ದೇವೇಗೌಡರು ಹಿರಿಯರು ಬಿಡಿ, ಅವರು ಕಂಪ್ಲೀಟ್ ಆಗಿ ಅದರಲ್ಲಿ ಪಾಲ್ಗೊಳ್ತಾ ಇಲ್ಲ. ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಕೆಣಕಿದ್ರೆ ಏನಾಗ್ಬೋದು? ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಸಿದ್ದರಾಮಯ್ಯನವ್ರನ್ನ ಬಂಧಿಸಿದ್ರೆ ರಾಜಕೀಯ ವಲಯ ಹೇಳುತ್ತೆ, ನಾವು ಕೇಳಿದ್ವಿ ಏನಾಗ್ಬೋದು ಅಂತ ಕೇಳಿದೆ. ಸರ್, ಅಹಿಂದ ಒಕ್ಕೂಟ ಈ ಇವರು ಬಿಡಿ, ಯಾರು ಇಡೀ ಅಹಿಂದನೇ ಎದುರು ನಿಂತು ಬಿಡುತ್ತೆ ಸರ್. ಅಷ್ಟು ಈಸಿನಾ? ಸಿದ್ದರಾಮಯ್ಯ ಬಂಧಿಸಿದ್ರೆ ಹೊತ್ತಿಯುರಿಯುತ್ತಂತೆ ರಾಜ್ಯ. ಅಂದರೆ ರಾಜಕೀಯ ವಲಯದಲ್ಲಿ ನಾವು ಕೇಳಿದ್ವಿ ಮಾತು. ಸಿದ್ದರಾಮಯ್ಯನವರಿಗೆ ನೋಡಿ, ರಾಜಕೀಯವಾಗಿ ಎಷ್ಟೇ ಟೀಕೆ ಟಿಪ್ಪಣಿಗಳಿರ್ಬೋದು, ಸಿದ್ದರಾಮಯ್ಯ ಯಾವತ್ತೂ ಕೂಡ ಕಾಂಗ್ರೆಸ್ನ ಸ್ಟಾರ್. ಸಿದ್ದರಾಮಯ್ಯಗೆ ಅಭಿಮಾನಿಗಳು ಒಬ್ಬರು ಇಬ್ಬರು ಅಲ್ಲ. ಅಹಿಂದಾದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಮುಸ್ಲಿಮರಿದ್ದಾರೆ, 95% ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದಾರೆ. ಆಮೇಲೆ JDS ಅಂತೂ BJP ಜೊತೆ ಹೋದ ನಂತರ ಎಲ್ಲ ಮುಸ್ಲಿಮರು ಈ ಕಡೆ ಬಂದಿದ್ದಾರೆ. ಆಮೇಲೆ ಹಿಂದುಳಿದ ವರ್ಗ, ಸ್ವತಃ ಹಿಂದುಳಿದ ವರ್ಗದ ನಾಯಕ, ಕುರುಬ ಸಮಾಜದ ನಾಯಕ. ಕೇವಲ ಕುರುಬ ಸಮಾಜ ಮಾತ್ರ ಅಲ್ಲ, ಇತರ ಹಿಂದುಳಿದ ವರ್ಗದ ನಾಯಕರು ಕೂಡ ಇವರೇನೆ. ಆಮೇಲೆ ದಲಿತ ನಾಯಕ ಕೂಡ ಅಹಿಂದ. ಆ ಕಡೆ ದಲಿತರು, ಈ ಕಡೆ ಮುಸಲ್ಮಾನರು, ಮತ್ತೊಂದು ಕಡೆ ಹಿಂದುಳಿದ ವರ್ಗ. ಸುಮ್ಮನಿರತ್ತಾ? ಸಾಧ್ಯನೇ ಇಲ್ಲ. ಆಯಿತು, DK ಶಿವಕುಮಾರ್ ಅವರು ಹಣಕಾಸು ವಿಚಾರದಲ್ಲಿ ಒಳಗೋದಾಗ ಸಿಟ್ಟಾಗಿದ್ದಿರ್ಬೋದು. ಬರುವಾಗ ಯಾವ ರೀತಿಯ ಭವ್ಯ ಸ್ವಾಗತ ಬಂತು. ಒಂದು ವೇಳೆ ಅಲ್ಲೂ ಕೂಡ ಅವರಿಗೆ ಶಿಕ್ಷೆ ಏನಾದರೂ ಆದರೆ ಯಾರು ಕೇರ್ ಮಾಡಲ್ಲ. ಆದರೆ ಎಲ್ಲಿ ಶಿಕ್ಷಾಕ್ಸಿದ್ದಾರೆ ಅಂತ ಬಂದಾಗ ಕೋಪಗೊಳ್ತಾರೆ. ಒಂದು ವೇಳೆ DK ಶಿವಕುಮಾರನ್ನು ಕೆಣಕಿದ್ರೆ ಒಕ್ಕಲಿಗರು ಸುಮ್ಮನಿರ್ತಾರ? ಅಂದರೆ ಸುಖ ಸುಮ್ಮನೆ ಬಂಧಿಸಿ ಅಸ್ಥಿರಗೊಳಿಸಿದರೆ ಸುಮ್ಮನಿರ್ತಾರ? ಒಂದು ವೇಳೆ ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು DK ಶಿವಕುಮಾರ್ ಅಭಿಮಾನಿಗಳು ಸಿಡಿದೆದ್ದರೆ, ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿದ ಹಾಗೆ, ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೇನ್ ಅವರನ್ನು ಬಂಧಿಸಿದ ಹಾಗೆ, ಇಬ್ಬಿಬ್ಬರು ನಾಯಕರನ್ನು ಬಂಧಿಸೋದು ಕರ್ನಾಟಕದಲ್ಲಿ ಅಷ್ಟು ಸುಲಭದ ಮಾತಲ್ಲ. ಇವರಿಬ್ಬರ ಅಭಿಮಾನಿಗಳೇನಾದರೂ ಸಿಡಿದಿದ್ರೆ ಏನಾಗ್ಬೋದು? ನಿಮ್ಗೆ ಗೊತ್ತಾ ಏನಾಗಿದೆ ಅಂತ? ಈ ಹಿಂದೆ ರಾಮಕೃಷ್ಣ ಹೆಗಡೆ ವರ್ಸಸ್ ದೇವೇಗೌಡರಾದಾಗ ಗಲಾಟೆ ಆಗುತ್ತೆ ವಿಧಾನಸೌಧದ ಮುಂದೆ. ದೇವೇಗೌಡರಿಗಾಗಿ ಚಪ್ಪಲಿ ಎಸೆತ ಉಂಟಾಗತ್ತೆ. ನೆನಪಿಡಿ ವೀಕ್ಷಕರೇ, ಈ ಹಿಂದಿನ ಘಟನೆಗಳನ್ನು ಹೇಳಿದ್ದು. ಯಾಕೆ ಅಂತ ಹೇಳ್ತೀನಿ ಈ ವಿಚಾರ, ಯಾಕೆ ಇಷ್ಟು ಸೀರಿಯಸ್ ಆಗಬಹುದು ಅಂತ. ಯಾಕಂದರೆ ಉತ್ತರ ಭಾರತದಲ್ಲಿ ನೀವು ಧರ್ಮದ ಆಧಾರದಲ್ಲಿ ರಾಜಕೀಯ, ಇಲ್ಲಿ ಧರ್ಮದ ಆಧಾರದಲ್ಲಿ ರಾಜಕೀಯ ಮಾಡುವಂಥ ಎಲ್ಲ ಪ್ರಯತ್ನಗಳು ವಿಫಲವಾಗಿದೆ. ಇಲ್ಲಿ ಜಾತಿ ರಾಜಕೀಯವೇ ನಡೆಯೋದು. ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ. ಆದರೆ ಈ ಇಬ್ಬರು ನಾಯಕರನ್ನು ಈ ವಾಲ್ಮೀಕಿ ಮತ್ತು ಮೂಡಾ ವಿಚಾರದಲ್ಲಿ ಕೆಣಕಕ್ಕೆ ಹೋಗಿ ಅರೆಸ್ಟ್ ಆಗಿ ನಾವು ಸರ್ಕಾರ ಸ್ಥಾಪಿಸ್ತೇವೆ ಅಂತ ಬಂದರೆ ರಾಜ್ಯದ ಜನ ಸುಮ್ಮನೆ ಕೂತ್ಕೊಳ್ಳುವ ಜಾಯಮಾನ ಕಾಣ್ತಾ ಇಲ್ಲ.